ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕಾಗವಾಡದಲ್ಲಿ ಪೂರ್ವಭಾವಿ ಸಭೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಅಂಬೇಡ್ಕರರ ಜಯಂತಿಗಳನ್ನು ಅರ್ಥಪೂರ್ಣವಾಗಿಸೋಣ. ತಹಸೀಲ್ದಾರ್. ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮದಿನಾಚರಣೆ ಮತ್ತು ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆ ಕಾಗವಾಡ ತಾಲೂಕಾ ಆಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಶಾಂತಿಯುತ ಹಾಗೂ ಅರ್ಥಪೂರ್ಣವಾಗಿ ಆಚರಿಸೋಣವೆಂದು ಕಾಗವಾಡ ತಹಸೀಲ್ದಾರ್ ಎಸ್ಪಿ ಇಂಗ್ಳೆ ತಿಳಿಸಿದ್ದಾರೆ. ಅವರು ಗುರುವಾರ ಮಾರ್ಚ್ 28ರಂದು ಪಟ್ಟಣದ ಬಸವನಗರದಲ್ಲಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಇಬ್ಬರು ಮಹನೀಯರ ಜನ್ಮದಿನಾಚರಣೆ ಆಚರಿಸುವ ಬಗ್ಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಇಲಾಖೆಯ ತಾಲೂಕಾ ಅಧಿಕಾರಿಗಳು ಹಾಗೂ ದಲಿತ ಸಮಾಜದ ಬೇರೆ ಬೇರೆ ಸಂಘಟನೆಗಳ ಮುಖಂಡರ ಸಲಹೆ ಸೂಚನೆಗಳು ಆಲಿಸಿ ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು. ಯಾವುದೇ ಕಾರಣಕ್ಕೂ ಸರಳವಾಗಿ ಲಾಸ್ಟ್ ಟೈಮ್ ನಾವು ಏನೇನು ಪಾಲನೆ ಮಾಡ್ಕೊಂಡಿದ್ದೀವಿ ಅದೇ ಥರವಾಗಿ ಈ ವರ್ಷ ಕೂಡ ನಮ್ಮ ಮಾಡೋಕ್ಕೆಲ್ಲ ನಾವು ತಾಲೂಕಾಡಳಿತ ಸಂಪೂರ್ಣ ಎಲ್ಲ ಅಧಿಕಾರಿಗಳು ತಮಗೆಲ್ಲ ಸಂಪೂರ್ಣ ಸಹಕಾರ ಇದೆ. ನೀವು ಕೂಡ ನಮ್ಮ ಸಹಕಾರ ಕೊಡ್ರಿ. ಒಟ್ಟಿನಲ್ಲಿ ಈ ಈರುವರೆ ಮಹಾನ್ ವ್ಯಕ್ತಿಗಳ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂದ್ರೆ ಒಂದೇ ಒಂದು ರಿಕ್ವೆಸ್ಟ್ ಇತ್ತು ನಮ್ಮಲ್ಲಿ ಆ ಪ್ರಕಾರ ಮಾಡೋಣ. ಡಾಲ್ಬಿಗಳ ಈರುವರೆ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಏನಾದರೂ ಸಲಹೆ ಸೂಚನೆಗಳು ಕಳೆದ ವರ್ಷ ಕೂಡ ವಿಧಾನಸಭಾ ಚುನಾವಣೆಯಿಂದ ನಾವು ಯಾವ ಥರ ಆಚರಣೆ ಮಾಡಿದ್ದೀವಿ ಅದನ್ನು ಕೂಡ ಈ ವರ್ಷ ನಾವು ಯಾವ ರೀತಿ ಆಚರಣೆ ಮಾಡಬೇಕು ನಾವು ಸಲಹೆ ನೀಡಿದರೆ ಆ ಸಲಹೆ ಪ್ರಕಾರ ನಾವು ಈ ಎರಡೂ ಜಯಂತಿಗಳನ್ನು ಆಚರಣೆ ಮಾಡಬೇಕು ನಾನು ತಾಲೂಕಾಡಳಿತ ಕೇಳ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಬಸವರಾಜ್ ಯಾದವಾಡಿ ಸ್ವಾಗತಿಸಿ ಜನ್ಮದಿನಾಚರಣೆ ಆಚರಿಸುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಬಗ್ಗೆ ಉದ್ದೇಶಿಸಿ ವಿವರವಾದ ಮಾಹಿತಿ ನೀಡಿದರು. ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವ ಸಲುವಾಗಿ ಕಾಗವಾಡ ತಾಲೂಕಾ ಮಟ್ಟದ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನದಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಈ ಉತ್ಸವ ಸಮಿತಿಯ ಅಧ್ಯಕ್ಷರಾದ ನಮ್ಮ ಕಾಗವಾಡ ತಾಲೂಕು ತಹಸೀಲ್ದಾರರಾದ ಶ್ರೀ ಇಳೆ ಸಾಹೇಬರು ಈ ಪೂರ್ವ ಸಭೆಗೆ ಆರ್ಥಿಕವಾಗಿ. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಜೀವ್ ಕುಮಾರ್ ಸದಲ್ಗಿ, ಪಿಎಸ್ಐ ಎಂಬಿ ಬಿರಾದಾರ್, ತಾಲೂಕಾ ಪಂಚಾಯಿತಿ ಅಧಿಕಾರಿ ಗೋಪಾಲ್ ಮಾಳಿ ಮಾತನಾಡಿ ಎಲ್ಲ ಸಂಘಟನೆಯ ಕಾರ್ಯಕರ್ತರಿಗೆ ಕೆಲ ಸೂಚನೆಗಳು ನೀಡಿದರು. ನಮ್ಮ ಸ್ಟೇಷನ್ಗೆಲ್ಲ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಹೆಂಗೆ ಆಚರಿಸ್ಬೇಕು, ಏನೇನು ನಿಯಮ ಪಾಲಿಸ್ಬೇಕು, ಅದಕ್ಕೆ ಪರ್ಮಿಷನ್ ಕೊಡಬೇಕು, ಅದಕ್ಕೆ ಹೋಗುವಾಗ ಮಾರ್ಗಸೂಚನೆ ಕಳಿಸ್ಕೊಡ್ತಾರೆ. ಅದನ್ನು ಕೊಟ್ಟ ತಕ್ಷಣ ನಮಗೆಲ್ಲ ಸಂಗ್ರಹಣೆ ಮಾಡಿದ್ವಿ ಲೇಡೀಸ್ ಬೇಕು ಯಾರು ಬೇಕು ಅದು ನಿಯಮ ಇಡೀ ಜಿಲ್ಲಾ ಬಂದೇ ಆಗುತ್ತೆ. ಹೌದಲ್ಲ, ನಾವು ಸಪ್ರೇಟಾಗಿ ಹೇಳೋದು ಮತ್ತು ಜಿಲ್ಲಾ ವತಿಯಿಂದ ಬೇರೆ ಬರೋದು ಆಗ್ಬಾರ್ದು. ಅದು ಯಾವ ಬರುತ್ತೆ ಅವು ಬಂದ ತಕ್ಷಣ ಎಲ್ಲರಿಗೂ ಅದು ಮಾಹಿತಿ ಕಳಿಸ್ಕೊಡ್ತೀನಿ. ಅದರ ಪ್ರಕಾರ ಎಲ್ಲರೂ ನಾವು ಪಾಲನೆ ಮಾಡೋಣ. ಅದೇ ಈಗ ಈ ಜಿಲ್ಲಾದ್ಯಂತ ಎಲ್ಲರೂ ಎಲ್ಲರ ಕೇಳಿರ್ತಾರೆ. ಅದನ್ನ ನಾನು ಮಾತಾಡ್ತೀನಿ ಎಸ್ ಪಿ ಜೊತೆ ಇಮಿಡಿಯೇಟ್ ಅವರು ಸಂಪೂರ್ಣ ಕಳಿಸ್ಕೊಡ್ತಾರೆ. ನಮ್ಗೆ ಏನೇನು ಮಾಡಬೇಕು, ಏನೇನು ಮಾರ್ಗಸೂಚಿ ಪಾಲಿಸಬೇಕು.
ದಲಿತರ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸದಸ್ಯ ಸಂಜಯ್ ತಳವಳ್ಕರ್ ಮಾತನಾಡಿ, ದಲಿತ ಸಂಘಟನೆ ಯುವಕರಿಗೆ ಪಟ್ಟಣದಲ್ಲಿ ಹಾಗೂ ಬೇರೆ ಬೇರೆ ಗ್ರಾಮಗಳಲ್ಲಿ ಜಯಂತಿ ಆಚರಿಸುವಾಗ ಜಿಲ್ಲಾ ಚುನಾವಣಾ ಆಯೋಗದಿಂದ ನಿರ್ದೇಶನ ನೀಡಿರುವ ಕೆಲ ನಿಯಮಗಳು ಪಾಲನೆ ಮಾಡುತ್ತಾ ಅದ್ದೂರಿಯಾಗಿ ಜಯಂತಿ ಆಚರಿಸೋಣ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ತಾಲೂಕಾ ದಲಿತ ಸಂಘಟನೆಯ ಅಧ್ಯಕ್ಷ ಸಚಿನ್ ಪೂಜಾರಿ, ದಲಿತ ಮುಖಂಡರಾದ ಪ್ರಕಾಶ್ ದೊಂಡಾರೆ, ವಿದ್ಯಾಧರ್ ಭಂಡಾರೆ, ಪ್ರಕಾಶ್ ಕಾಂಬ್ಳೆ, ಸಿದ್ದು ಕಾಂಬ್ಳೆ, ಬಾಳು ಕಾಂಬ್ಳೆ, ವಿಶಾಲ್ ದೊಂಡಾರೆ ಸೇರಿದಂತೆ ಅನೇಕ ಯುವಕರು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಕೆಲ ಸೂಚನೆಗಳು ನೀಡಿದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.